ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಚಿಕನ್ ಸ್ಪೆಷಲ್ ರೆಸಿಪಿ ಸಿಂಪಲ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಮೆಂತ್ಯ, ಮೆಣಸು, ಅರಶಿನ, ಹುಳಿ, ತೆಂಗಿನ ತುರಿ. ಈಗ ಅಡುಗೆ ಆರಂಭಿಸೋಣ. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಬೇಕು. ನಂತರ ಮೆಣಸು, ಅರಶಿನ, ಈರುಳ್ಳಿ, ಕೊತ್ತಂಬರಿ, ಜೀರಿಗೆ, ಮೆಂತ್ಯ ಹಾಕಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಒಂದು ಪಾತ್ರೆ ತಗೊಳ್ಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯನ್ನು ಹಾಕಿ ಅದು ಚೆಂದ ಫ್ರೈ ಆಗಬೇಕು. ಫ್ರೈ ಆದ ನಂತರ ಕೆಂಪಾಗುವ ತನಕ ಫ್ರೈ ಆಗಬೇಕು. ನಂತರ ನಾವಾಗ ಬಿಸಿ ಮಾಡಿದ್ದೇವಲ್ಲ ಸಾಮಗ್ರಿ, ಅದನ್ನು ಮಿಕ್ಸಿನಲ್ಲಿ ರುಬ್ಬಿಕೊಳ್ಬೇಕು. ನಾನು ಅದು ವಿಡಿಯೋ ಸ್ಕಿಪ್ ಮಾಡಿದ್ದೇನೆ. ಅದಾದ ನಂತರ ಮತ್ತೆ ಅದಕ್ಕೆ ಕರಿಬೇವು ಸೊಪ್ಪು ಹಾಕಿ ಅದರ ಜೊತೆ ಚೆಂದ ಮಿಕ್ಸ್ ಮಾಡಬೇಕು. ಮತ್ತೆಂತ ಗೊತ್ತಾ, ಮಣ್ಣಿನ ಪಾತ್ರೆಯಲ್ಲಿ ಒಳ್ಳೆ ಟೇಸ್ಟ್ ಆಗುತ್ತೆ ಚಿಕನ್ ರೆಸಿಪಿ ಎಲ್ಲ. ಅದಕ್ಕೆ ನಾವು ಅದರಲ್ಲೇ ಟ್ರೈ ಮಾಡ್ತೇವೆ. ನಂತರ ಅದಕ್ಕೆ ಈರುಳ್ಳಿ ಚೆಂದ ಬೆಂದ ನಂತರ ಅದಕ್ಕೂ ಚಿಕನ್ ಹಾಕಿ ಅದು ಬೇಯ್ದ ನಂತರ ಬೇರೆ ಪಾತ್ರಕ್ಕೆ ಹಾಕ್ಕೊಳ್ಬೇಕು ಚಿಕನನ್ನು. ಆದ ನಂತರ ಆ ಪಾತ್ರಕ್ಕೆ ನಾವು ರೆಡಿ ಮಾಡಿಟ್ಟ ಗ್ರೇವಿ ಇದೆ ಅಲ್ಲ, ಅದನ್ನು ಹಾಕಿ ಅದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಮೀಡಿಯಮ್ ಬೆಂಕಿಯಲ್ಲಿ ಕುದಿಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತು ಚಿಕನ್ನಿಗೆ ನಮಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದಕ್ಕೂ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ನಾವು ಅದಕ್ಕೆ ನಾವು ಬೇಯಿಸಿಟ್ಟ ಚಿಕನನ್ನು ಮಿಕ್ಸ್ ಮಾಡಿ ಚಿಕನ್ ಅದ್ರ ಜೊತೆ ಗ್ರೇವಿಯೊಟ್ಟಿಗೆ ಮಿಕ್ಸ್ ಮಾಡಬೇಕು. ನಂತರ ಚಿಕನ್ ಗ್ರೇವಿಯ ಜೊತೆ ಚೆನ್ನಾಗಿ ಕುದಿ ಬರಬೇಕು. ನಾರ್ಮಲ್ ಮಾತ್ರ ಬೆಂಕಿ ಜಾಸ್ತಿ ಬೇಡ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಬೆಂಕಿ ಹಾಕಿರಿ. ಆದ ನಂತರ ಚಿಕನ್ ಅದರೊಟ್ಟಿಗೆ ಗ್ರೇವಿ ಒಟ್ಟಿಗೆ ಬೇಯ್ದ ನಂತರ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಹಾಗೆ ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ತಗೊಂಡು ಅದಕ್ಕೆ ಮೀಡಿಯಮ್ ಬೆಂಕಿ ಹಾಕಿ ಮತ್ತು ಅದಕ್ಕೆ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಸ್ವಲ್ಪ ಅದಕ್ಕೆ ಅರಶಿನ ಹಾಕಬೇಕು. ಅರಶಿನ ಹಾಕಿ ತೆಂಗಿನ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಅಂದರೆ ಅದರ ಹಸಿ ಸ್ಮೆಲ್ ಹೋದ ನಂತರ ಅದನ್ನು ನಾವೀಗ ಚಿಕನ್ ರೆಡಿ ಮಾಡಿದ್ದೇವಲ್ಲ ಅದಕ್ಕೆ ಹಾಕಿ ತೆಂಗಿನ ತುರಿಯನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇಲ್ಲಿಗೆ ಈಗ ಮಂಗಳೂರು ಶೈಲಿಯ ಸ್ಪೆಷಲ್ ಚಿಕನ್ ರೆಸಿಪಿ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.